ಸೆಂಟ್ರಲ್ ಜೈಲಿನಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಸಿಗ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಸಿಎಂ ಮನೆಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರತಿಭಟನೆಗೂ ಮುನ್ನವೇ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತಾ ವ್ಯವಸ್ಥೆಯನ್ನು ಹೆಚ್ಚಳ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯೋಕೆ 2 ಬಸ್ಗಳನ್ನ ಕೂಡ ಸಿದ್ಧಪಡಿಸಿ ಇರಿಸಲಾಗಿದೆ. ವಿರೋಧ ಪಕ್ಷದ ನಾಯಕ ಅಶೋಕ್ ಮಾತನಾಡುತ್ತಿದ್ದಾರೆ, ಕೇಳಿಸಿಕೊಳ್ಳೋಣ. ಇನ್ನೇನ್ ಬೇಕು? ಅವ್ರ ಹೊರಗಡೆ ಇವೆಲ್ಲ ಕಷ್ಟ ಸಿಗೋದು, ಅಲ್ಲಿ ಆರಾಮಾಗಿ ಸಿಗ್ತೈತೆ. ಮತ್ತೆ ಇನ್ನೊಂದು, ಮೊಬೈಲ್ ಕೊಟ್ಟು ಅಲ್ಲಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳನ್ನ, ದೇಶದಲ್ಲಿರೋ ಬಿಸ್ನೆಸ್ ಮ್ಯಾನ್ಗಳನ್ನ ಅಲ್ಲಿಂದ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತರಿಸ್ಕೊಳಕ್ಕೂ ಕೂಡ ಈ ಸರ್ಕಾರ ಸಹಾಯ ಮಾಡ್ತಾ ಇದೆ. ಇಲ್ಲಿನ ಪೊಲೀಸ್ ಇಲಾಖೆ ಸಹಾಯ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಹೆಂಗೆ ಅವ್ರಿಗೆ ಅಷ್ಟೊಂದು ದುಡ್ಡು ಬರ್ತೈತೆ? ಯಾಕೆಂದ್ರೆ ಜೈಲುಗಳಲ್ಲಿ ನಿಮಗೆ ಈ ರೇಟಿಗೆ ಸಿಗಲ್ಲ. 100 ರೂಪಾಯಿ ಇರೋದು 10,000 ರೂಪಾಯಿ ಕೊಡ್ಬೇಕಲ್ಲಿ. ಲಕ್ಷಾಂತರ ರೂಪಾಯಿ ಕೊಡಬೇಕು. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಂದ ಬರುತ್ತೆ? ಯಾರು ಕಳಿಸ್ಕೊಡ್ತಾರೆ? ಈ ಭಯೋತ್ಪಾದಕರಿಗೆ ಇಷ್ಟೊಂದು ದುಡ್ಡು, ಈ ರೌಡಿಗಳಿಗೆ ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಅಂದರೆ ಕಾಂಗ್ರೆಸ್ ಅವರು ಒಂದು ರೀತಿ ಮುಸ್ಲಿಂ ಓಲೈಕೆ ಮಾಡೋ ಮುಖಾಂತರ ಫ್ರೀಯಾಗಿ ಬಿಟ್ಬಿಟ್ಟವ್ರೆ. ಫ್ರೀ, ಇದು ಫ್ರೀ, ಇನ್ಮೇಲೆ ಜೈಲ್ ಫ್ರೀ. ಇಷ್ಟು ದಿನದಿಂದ ಏನೇನೋ ಫ್ರೀ ಕೊಡ್ತಿದ್ದಲ್ಲ, 5 ಗ್ಯಾರಂಟಿ, ಫ್ರೀ 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 ಅಂತ. ಈಗ ಜೈಲೊಳಗೆ ಹೋದ್ರೆ ರಾಜ್ಯಾತೀತ ಫ್ರೀ, ರಾಜ್ಯ ಅತಿಥಿ ಫ್ರೀ, ನಿಮಗೆ ಡ್ಯಾನ್ಸ್ ಫ್ರೀ, ಎಣ್ಣೆ ಫ್ರೀ. ಸರ್ಕಾರನೇ ಹೇಳಿಬಿಟ್ಟೈತೆ, ಎಣ್ಣೆ ನಿಮ್ಮದು ಮಾಂಸ ನಮ್ಮದು ಅಂತ ಹೇಳಿದ್ರಕು, ಇಲ್ಲ ಮಾಂಸ ನಿಮ್ಮದು ಎಣ್ಣೆ ನಮ್ಮದು ಅಂತ. ಆ ರೀತಿ ಸರ್ಕಾರ ನಾಚಿಕೆ ಆಗಬೇಕು. ಈ ಯಾವ ರಾಜ್ಯದಲ್ಲೂ, ಬಿಹಾರದಲ್ಲೂ ಈ ಥರದ ಜೈಲುಗಳನ್ನು ನಾವು ನೋಡೋಕ್ಕಾಗಲ್ಲ. ಅಷ್ಟು ವರ್ಸ್ಟ್. ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ, ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವ ವರದಿ ತರ್ಸ್ಕೊಂತೀನಿ. 2.5 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ದೀರಾ? ಅವಾಗ ವರದಿ ಬಂದಿರಲ್ವಾ? ನಿಮ್ಮ ಇಂಟೆಲಿಜೆನ್ಸಿ ಹೇಳಿರ್ಲ್ವಾ ನಿಮಗೆ? ನಿಮ್ಮ ಜೈಲು ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು. ಒಳ್ಳೆ ಸ್ಕೀಮು. 2 ಗ್ಯಾಂಗ್ ಐತೆ ಅಲ್ಲಿ ಜೈಲಲ್ಲೇ. 2 ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ. ಇವ್ರಿಗೇನು ಮಾಡ್ತೀರಾ ಈಗ? ಇವ್ರಿಗೇನು ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ. ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ. ನೀವು ಈಗಾಗಲೇ KFD ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ನೋಡಿ, ಯಾವಾಗ ಇವತ್ತು ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗಿದೆಯೋ ಈ ವಿಡಿಯೋ ಹೇಗೆ ಹೊರಗಡೆ ಬಂತು, ಯಾರಿಂದ ಹೊರಗಡೆ ಬಂತು, ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದವರು ಯಾರು, ಇದರ ಬಗ್ಗೆ ಕೂಡ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದೆ ಸಿಸಿಬಿ. ಈ ಸಂದರ್ಭದಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ರಾಜಾತಿಥ್ಯ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಿದ್ದು ಈ ವಿಡಿಯೋ. ಹಾಗಾದ್ರೆ ದರ್ಶನ್ ಆಪ್ತನಿಂದಲೇ ಈ ವಿಡಿಯೋ ಹೊರ ಬಂತ? ಜೈಲಿನ ವಿಡಿಯೋ ಲೀಕ್ ಅನ್ನ ಮಾಡಿದ್ದು ದರ್ಶನ್ ಆಪ್ತ ಅಂತ ಹೇಳಲಾಗ್ತಾ ಇದೆ. ತನಿಖೆ ನಡೀತಾ ಇದೆ. ಸ್ಯಾಂಡಲ್ವುಡ್ ನ ಆ ನಟನಿಗೆ ಸಿಸಿಬಿ ಡ್ರಿಲ್ ನಡೆಸ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಂತಂದ್ರೆ ಅದೊಂದು ರೀತಿಯಲ್ಲಿ 5 ಸ್ಟಾರ್ ಹೋಟೆಲ್ ಇದ್ದಂಗೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಈಗ ಅನುಮಾನ ವ್ಯಕ್ತ ಆಗಿರೋದು ಧನ್ವೀರ್ ಮೇಲೆ, ನಟ ಧನ್ವೀರ್ ಮೇಲೆ. ಅವರೇ ವಿಡಿಯೋವನ್ನ ಹರಿಬಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಧನ್ವೀರ್ಗೆ ಸಜಾ ಬಂದಿ ಕೈದಿ ವಿಡಿಯೋವನ್ನ ಕಳಿಸಿದ್ದ. ಯಾರು ಕಳಿಸಿದ್ದು ವಿಡಿಯೋ ಅನ್ನೋದ್ರ ಬಗ್ಗೆ ಈಗ ಆತನನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಯಾರಿಗೆ? ಧನ್ವೀರ್ಗೆ. ಸಿಸಿಬಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಧನ್ವೀರ್ಗೆ.
ಈ ವಿಡಿಯೋವನ್ನ ಮಾಡಿ ಕಳಿಸಿದ್ದು ಯಾರು, ಯಾವ ಕಾರಣಕ್ಕೋಸ್ಕರ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ಪರಪ್ಪನ ಅಗ್ರಹಾರ ಕಾರಾಗೃಹ, ಕೇಂದ್ರ ಕಾರಾಗೃಹದಲ್ಲಿ ರಾಜನೀತಿ ನಡೀತಾ ಇದೆ ಅನ್ನೋದು ಸಾಬೀತಾಗಿದ್ಯಾ? ಒಬ್ಬ ISIS ಉಗ್ರನ ಕೆನ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದ್ದಿದ್ದು ಸತ್ಯನ? ಜಾಮ್ ಧೂಮ್ ಅಂತ ಗುಂಡು ತುಂಡು ಪಾರ್ಟಿ ಮಾಡ್ತಾ ಇದ್ದಿದ್ದು ಸತ್ಯ ಅಲ್ವಾ? ನೋಡಿ, ಎಣ್ಣೆ ಬಾಟಲ್ಗಳು ನೋಡಿ ಎಲ್ಲಿಂದ ಬರ್ತವೆ ಇವೆಲ್ಲ. ಈ ವಿಡಿಯೋಗಳ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ನೀವೇನೇ ತನಿಖೆ ಮಾಡಿ, ಇದರ ಬಗ್ಗೆ ಮೊದಲು ನಮ್ಗೆ ಗೊತ್ತಾಗಬೇಕು ಇದೆಲ್ಲ ಹೇಗೆ ಒಳಗಡೆ ಹೋಗ್ತಾ ಇದೆ ಅಂತೇಳಿ. ದರ್ಶನಾಪ್ತ ನಟ ಧನ್ವೀರ್ ಸಿಸಿಬಿ ವಶಕ್ಕೆ. ಜೈಲಿನ ರಾಜಾತಿಥ್ಯ ವಿಡಿಯೋ ವಿಚಾರದಲ್ಲಿ ಧನ್ವೀರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಹೆಚ್ಚುವರಿ ವಿಚಾರಣೆಗೆ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಡಿಯೋ ರಿಲೀಸ್ ವಿಚಾರದಲ್ಲಿ ವಿಚಾರಣೆಗೆ ಕರೆಯಲಾಗಿತ್ತು. ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಹೇಳಿ ಇದೀಗ ನಟ ಧನ್ವೀರ್ ನನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೈಲಿನಲ್ಲಿ ರಾಜಾತಿಥ್ಯ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟ ವಿಡಿಯೋ, ಈ ವಿಡಿಯೋ ಆಚೆ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಧನ್ವೀರನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೈದಿಗಳು ನಡೆಸ್ತಾ ಇರುವ ಈ ಅದ್ಧೂರಿ ಜೀವನ, ಅದರಲ್ಲೂ ಉಗ್ರನ ಕೈಯಲ್ಲಿ ಮೊಬೈಲ್ ಲಭ್ಯವಾದದ್ದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ರಿಲೀಸ್ ಮಾಡಿದ್ದೇ ನಟ ಧನ್ವೀರ್ ಅವರ. ಇದೇ ಅನುಮಾನದ ಆಧಾರದ ಮೇಲೆ ವಿಚಾರಣೆಗೆ ಧನ್ವೀರನ್ನ ಕರೆಯಲಾಗಿತ್ತು. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಅದನ್ನ ಆಚೆ ಹರಿಬಿಟ್ಟವ್ರು ಯಾರು? ಇದಕ್ಕೂ ಧನ್ವೀರ್ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಎಲ್ಲ ಆಯಾಮದಲ್ಲಿ ವಿಚಾರಣೆಗೆ ಸಿಸಿಬಿ ಇವತ್ತು ಧನ್ವೀರ್ ಅವರನ್ನ ವಿಚಾರಣೆಗೆ ಒಳಪಡಿಸಿತ್ತು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ವಿಚಾರಣೆ ನಡೆಸಲಾಗ್ತಾ ಇತ್ತು ಧನ್ವೀರ್ ಅವರದ್ದು. ಇದೀಗ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಧನ್ವೀರನ್ನ ವಶಕ್ಕೆ ಪಡೆಯಲಾಗಿದೆ. ಧನ್ವೀರ್ ಅವರ ಮೊಬೈಲ್ ಅನ್ನ FSLಗೆ ರವಾನೆ ಮಾಡಲಾಗಿದೆ. ಜೈಲು ವಿಡಿಯೋ ಸತ್ಯ ಶೋಧಕ್ಕಿಳಿದಿದೆ ಸಿಸಿಬಿ ತಂಡ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಜೈಲಿನ ಮೊಬೈಲ್ ವಿಡಿಯೋಗಳು ಲೀಕ್ ಆಗಿದ್ದು ಧನ್ವೀರ್ ಅವ್ರಿಗೂ ಏನ್ ಸಂಬಂಧ ಅನ್ನೋದನ್ನ ಕಂಡುಹಿಡಿಯೋ ಸಲುವಾಗಿ ಸಿಸಿಬಿ ವಿಚಾರಣೆ ನಡೆಸ್ತಾ ಇತ್ತು. ಈಗ ವಶಕ್ಕೆ ಪಡೆದಿರೋದಕ್ಕೆ ಕಾರಣಗಳೇನು? ಮುಂದೇನಾಗಬಹುದು ಕಾನೂನಾತ್ಮಕ ಪ್ರಕ್ರಿಯೆಗಳು? ಸ್ಮಿತಾ, ಕಳೆದ ಒಂದು ತಿಂಗಳಿಂದಲೂ ಕೂಡ ಜೈಲಿನಲ್ಲಿರುವಂತಹ ಒಂದಷ್ಟು ವಿಡಿಯೋಗಳು ಹೊರಗಡೆ ಬರ್ತಾನೆ ಇದೆ. ಅಂದ್ರೆ ಸರಣಿ ರೂಪದಲ್ಲಿ ಒಂದಲ್ಲ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು. ಆದ್ರೆ ಏಕಾಏಕಿ ಈ ರೀತಿ ವಿಡಿಯೋಗಳು ವೈರಲ್ ಆಗ್ತಿರೋದಕ್ಕೆ ಕಾರಣ ಏನು ಅನ್ನೋದ್ರ ಜೊತೆಗೆ ಯಾರು ಈ ವಿಡಿಯೋಗಳನ್ನ ವೈರಲ್ ಮಾಡಿಸಿದ್ದಾರೆ, ಅದರ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ರೆಕಾರ್ಡ್ ಮಾಡಲಾಗಿದೆ ಅನ್ನುವಂತಹ ಸುದ್ದಿಯನ್ನ ಹಬ್ಬಿಸಿ ಆ ಒಂದು ವಿಡಿಯೋಗಳನ್ನ ವೈರಲ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಹೀಗಾಗಿ ಆ ಒಂದು ವಿಡಿಯೋಗಳನ್ನ ವೈರಲ್ ಮಾಡಿದ್ದ ಯಾರು, ಎಲ್ಲಿಂದ ಆ ವಿಡಿಯೋಗಳು ಬಂದಿದೆ, ಯಾರು ಕಳಿಸ್ಕೊಂಡು ಅದನ್ನ ಶೇರ್ ಮಾಡಲಾಗ್ತಿದೆ ಅನ್ನುವಂತ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರ್ ಅವರ ಮೇಲೂ ಕೂಡ ಒಂದು ಕಣ್ಣು ಸಿಸಿಬಿಗಿತ್ತು. ಯಾಕೆ ಅಂದ್ರೆ ಈಗಾಗಲೇ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ, ಹೆಚ್ಚುವರಿ ಸೌಲಭ್ಯಗಳನ್ನ ಕೊಡ್ತಿಲ್ಲ ಅನ್ನುವಂತ ಆರೋಪ ಇತ್ತು. ಜೊತೆಗೆ ಅಲ್ಲಿ ಜೈಲಿನ ಅಧಿಕಾರಿಗಳ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡುವಂತ ಕೆಲಸವನ್ನ ದರ್ಶನ್ ಮಾಡಿದ್ರು, ದರ್ಶನ್ ಪರ ವಕೀಲರು ಮಾಡಿದ್ರು. ಅದಾದ್ಮೇಲೆ ಸೌಲಭ್ಯಗಳನ್ನ ಕೊಡ್ತಿಲ್ಲ ಅಂತಲೇ ಅದರಲ್ಲೂ ಕೂಡ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ರು ಕೂಡ ಅದನ್ನ ಡಿನೇ ಮಾಡಿ ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ದರ್ಶನ್ ಪರ ವಕೀಲ